ಕನ್ನಡದ ಬಿಗ್ ಬಾಸ್ ಸೀಸನ್ 10ಗೆ ಈಗ ಅದ್ದೂರಿ ತೆರೆ ಬಿದ್ದಿದೆ. ನಿನ್ನೆ ನಡೆದಂತಹ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಬನ್ನಿ, ಕಾರ್ತಿಕ್ ಮಹೇಶ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ಮಾತಾಡಿದ್ದಾರೆ. ತಮ್ಮ ಒಂದು ಮನದಾಳವನ್ನ ಹಂಚಿಕೊಂಡಿದ್ದಾರೆ. ಕಾರ್ತಿಕ್ ಮಹೇಶ್ ಏನ್ ಹೇಳಿದರೆ ನೋಡ. ಈ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಅಫ್ಕೋರ್ಸ್ ಎಲ್ರಿಗೂ ಸಾರಿ ಕೇಳ್ಕೊಂಡು ಇವತ್ತು ಬಿಗ್ ಬಾಸ್ ಕಪ್ನೇ ಮುಡ್ಗೇರಿಸ್ಕೊಂಡು ಬಂದ್ರಿ. ವ್ಯಕ್ತಿತ್ವ ಅನ್ನೋದು ಅವರು ಯಾರ್ದು ಒಳ್ಳೆ ವ್ಯಕ್ತಿತ್ವ ಅಂತ ಇರುತ್ತೋ ಅವರಿಗೆ ಮಾತ್ರನೇ ಈ ಒಂದು ಕಪ್ಪು ಸಿಗೋದು. ಸೊ ಈ ಬಾರಿಯ ಕಪ್ ನಿಮ್ದು. ಏನು ಹೇಳ್ತೀರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ಇದು ಆ್ಯಕ್ಚುಲಿ ಕೊಡ್ತಾ ಇರೋಂಥ ಮೊದಲನೇ ಇಂಟರ್ವ್ಯೂ. ನನ್ನ ಅಭಿಮಾನಿಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಬೇಜಾರಲ್ಲಿ ಇದ್ದಾಗ್ಲೂ ಇಲ್ಲ ನೀವು ಧೈರ್ಯ ಕಳ್ಕೊಬೇಡಿ ಅಂತ ಹೇಳ್ಬಿಟ್ಟು ನನಗೆ ಅಭಿಮಾನಿಗಳು ಸಪೋರ್ಟ್ ಮಾಡಿರೋಂಥ ವಿಷಯಗಳು ನಾನು ಸಾಕಷ್ಟು ಗಮನಿಸ್ತಾ ಇದ್ದೀನಿ ರಾತ್ರಿ ಬಂದಾಗ್ಲಿಂದ. ಇಟ್ ಮೀನ್ಸ್ ಅ ಲಾಟ್. ನಾನು ಯಾವಾಗಲೂ ಹೇಳೋದೊಂದೇ, ತಪ್ಪಿದ್ದಾಗ ಒಪ್ಕೊಳ್ಳೋಣ, ಅದರಲ್ಲಿ ಏನಿದೆ. ಸೊ ತಪ್ಪಿದ್ದಾಗ ಒಪ್ಕೊಂಡು ಕ್ಷಮೆ ಕೇಳೋದ್ರಲ್ಲೂ ಏನು ತಪ್ಪಿಲ್ಲ. ನಾವು ಕ್ಷಮೆ ಕೇಳೋದ್ರಿಂದ ಯಾವತ್ತೂ ನಾವು ಚಿಕ್ಕವರಾಗಲ್ಲ. ನಾನು ಯಾವಾಗಲೂ ಹೇಳೋದೇ ಅದನ್ನು. ಸೊ ತಪ್ಪಿಲ್ಲ ಅಂದಾಗ ಅದು ಯಾರೇ ಬರಲಿ ನಾನಂತೂ ಬಿಟ್ಕೊಡಲ್ಲ, ನನ್ನನ್ನು ನಾನು ಬಿಟ್ಕೊಡಲ್ಲ. ದಟ್ ಈಸ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ದಟ್ಸ್ ಮೈ ಪರ್ಸ್ನಾಲಿಟಿ. ಕ್ಷಮೆ ಕೇಳಿ ದೊಡ್ಡವರಾದ್ರಿ, ಬಿಗ್ ಬಾಸ್ ವಿನ್ನರ್ ಕೂಡ ಆದ್ರಿ. ಅದು ಒಂದು ಒಳಗಡೆಯಿಂದ ನಾನು ಕಷ್ಟಪಟ್ಟೆ ನನ್ನ ಗೆಲುವಿಗೋಸ್ಕರ. ಹೊರಗಡೆಯಿಂದ ನನ್ನ ಅಭಿಮಾನಿಗಳು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೋಸ್ಕರ ಕಷ್ಟಪಟ್ಟರು. ನಾನು ಸಾಕಷ್ಟು ವಿಡಿಯೋಗಳು ನೋಡ್ತಾ ಇದ್ದೀನಿ. ಒಂದು ಸಣ್ಣ ಮಗು ನನಗೆ ವೋಟ್ ಮಾಡೋಕ್ಕಾಗಿಲ್ಲ ಅಂತ ಹತ್ತಿದ್ದು ನೋಡಿ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಆಮೇಲೆ ಡೆಫ್ ಅಂಡ್ ಡಮ್ ಸ್ಕೂಲ್ಗಳಲ್ಲಿ ಮಕ್ಕಳುಗಳು ನನಗೋಸ್ಕರ ಎಷ್ಟೋ ಊಟಗಳನ್ನ ಮಾಡಿ ಅವ್ರಿಗೋಸ್ಕರ ಕೊಟ್ಟಿರುವಂಥದ್ದು, ಅನ್ನದಾನ ಮಾಡಿದ್ದು. ಇದಕ್ಕೆ ನಾನು ಏನು ಹೇಳಿ, ನನಗೆ ಯಾವಾಗಲೂ ಚಿರಋಣಿಯಾಗಿರಬೇಕು. ಇದು ನಾನು ಕೇಳ್ದೇನೆ ಇಷ್ಟರ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಇನ್ನು ಅವ್ರಿಗೋಸ್ಕರ ನಾನು ಏನು ಮಾಡಬೇಕು, ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಬೇಕು, ಅವ್ರಿಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಅಷ್ಟೇ. ಆ ಮೂಮೆಂಟ್ ಹೇಗಿತ್ತು? ಕಪ್ಪು ನಿಮ್ಮ ಕೈಗೆ ಸಿಕ್ಕ ಕ್ಷಣ, ಸುದೀಪ್ ಸರ್ ನಿಮ್ಮ ಕೈ ಎತ್ತಿದ ಕ್ಷಣ ಯಾವತ್ತೂ ನಿಮ್ಮ ಜೀವನದಲ್ಲಿ ಇನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕ್ಷಣದ ಬಗ್ಗೆ ಹೇಳಿ ಮೇಡಮ್. ನಾನು ಮೊದಲನೇ ದಿನ ನಾನು ಶೋಗೆ ಹೋಗಿದ್ದ ದಿನಾನೇ ಅನ್ಕೊಂಡಿದ್ದೆ, ನನ್ನ ಫ್ರೆಂಡ್ ವಿನಯ್ಗೂ ಹೇಳಿದ್ದು ಅದನ್ನೇ, ನಾನು ಒಂದು ಕೈ ನಂದಾಗಿದ್ರೆ ಇನ್ನೊಂದು ಕೈ ನಿಂದಾಗಿರ್ಬೇಕು ಅಂತ ಹೇಳಿದ್ದೆ. ಅದೇ ರೀತಿ ಒಂದು ಕೈ ನಂದಾಗಿತ್ತು. ಆ್ಯಂಡ್ ಸುದೀಪ್ ಸರ್ ಕೈ ಹಿಡ್ಕೊಳ್ಳೋದೇ ಒಂದು ಅದೃಷ್ಟ ಮೇಡಮ್. ಅವ್ರನ್ನ ಪ್ರತಿ ವಾರ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಏನಾದರೂ ಈ ವಾರ ಏನಾದರೂ ತಪ್ಪು ಮಾಡಿದ್ದಾನ, ಏನಾದ್ರು ಕ್ಲಾಸ್ ಇದೆಯಾ ನನಗೆ ಅನ್ನೋ ರೀತಿ ನಾನು ವೆಯ್ಟ್ ಮಾಡ್ತಿದ್ದೆ. ಅವ್ರನ್ನ ಅಷ್ಟು ಹತ್ರದಿಂದ ನೋಡಿ ಅವ್ರ ಕೈಯನ್ನು ಹಿಡ್ಕೊಂಡು ಅವ್ರ ಕೈಯಿಂದ ನನ್ನ ಕೈ ಎತ್ತಿ ನನ್ನ ಗೆಲುವನ್ನು ಹೇಳಿದ್ರಲ್ಲ, ದಟ್ ಈಸ್ ದ ಮೋಸ್ಟ್ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಆ್ಯಂಡ್ ಈ ಒಂದು ಟ್ರೋಫಿ ಏನಿದೆ ಒಂದು ವಾರದಿಂದ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಟಿದ್ರು. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇಷ್ಟು ದಪ್ಪ ಇರ್ಬೋದಾ, ಓಕೆ ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ್ಯಂಡ್ ಅಂದರೆ ಸುಮ್ಮನೆ ನನಗೆ ನಾನೇ ಅನ್ಕೋತಾ ಇದ್ದೆ, ಕರಿತಾ ಇದೆಯಾ, ಬರ್ತೀನಿ ಇನ್ನೊಂದು ವಾರ ತಡ್ಕೋ, ಆಯಿತು ಬರ್ತೀನಿ, ಫಿನಾಲೆ ಅಷ್ಟೇ ಅಂತ ಹೇಳ್ತಾ ಇದ್ದೆ. ಅದೆಲ್ಲೂ ಸುಳ್ಳಾಗಲಿಲ್ಲ. ನನ್ನ ನಂಬಿಕೆ, ನನ್ನ ಕೆಪಾಸಿಟಿ, ನನ್ನ ಮೇಲಿರೋ ನನ್ನ ಕಾನ್ಫಿಡೆನ್ಸು ಅದು ಪ್ರೂವ್ ಆಯಿತು. ಆ್ಯಂಡ್ ಹಿಯರ್ ಇಟ್ ಈಸ್. ಅಪ್ಪ ಇದ್ದಿದ್ರೆ ಇವತ್ತು ಎಷ್ಟು ಖುಷಿಯಾಗಿರ್ತಾ ಇದ್ರು, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಈ ಒಂದು ಕ್ಷಣದಲ್ಲಿ. ಅಮ್ಮ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಇಡೀ ಎಲ್ಲರೂ ಎಷ್ಟು ಖುಷಿ ಪಟ್ಟರು, ಎಷ್ಟು ಸಂಭ್ರಮ ಪಟ್ಟರು. ನಮ್ಮಪ್ಪ ತುಂಬ ಖುಷಿ ಪಟ್ಟಿರೋರು. ಅವ್ರು ಯಾವತ್ತಿಗೂ ಒಂದು ಮಾತು ಹೇಳ್ತಾ ಇದ್ರು, ನನ್ನ ಮಗ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಯಾಕೆ ಅವನಿಗೇನು ಗೆಲುವು ಸಿಗ್ತಿಲ್ಲ, ಅವನ ಜೊತೆ ಆ್ಯಕ್ಟ್ ಮಾಡಿದವರೆಲ್ಲ ಹೋಗಿ ಬಿಗ್ ಬಾಸ್ ಒಳಗಡೆ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗೋಕ್ಕಾಗಲ್ಲ ಅಪ್ಪ, ಟೈಮ್ ಬರುತ್ತೆ ಅಂತ ಹೇಳ್ತಿದ್ದೆ. ಟೈಮ್ ಬಂತು, ಬಟ್ ಅವರಿಲ್ಲ. ಅದೊಂದು ಬೇಜಾರು. ಬಟ್ ಅವರು ಮೇಲ್ಗಡೆಯಿಂದ ಭಾಳ ಖುಷಿಯಿಂದ ಭಾಳ ಹೆಮ್ಮೆಯಿಂದ ನೋಡ್ತಾ ಇರ್ತಾರೆ. ನನ್ನ ಮಗ ಏನೇ ಆಗಿದ್ರು ಅವನಾಗೆ ಇದ್ದು ಗೆದ್ದು ಬಂದ ಅನ್ನೋ ಒಂದು ಹೆಮ್ಮೆ ಅವ್ರಿಗಿರುತ್ತೆ. ನನಗೆ ನಮ್ಮಪ್ಪನ ಪ್ರೌಡ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಅಂತೂ ಇದೆ. ಆ್ಯಂಡ್ ಅಮ್ಮಂಗೆ ನನಗೆ ಯಾವಾಗಲೂ ಇವತ್ತು ಆ್ಯಕ್ಚುಲಿ ಇದು ರೆಂಟೆಡ್ ಹೌಸು, ಬಾಡಿಗೆ ಮನೇಲಿದ್ದೀನಿ. ಅವ್ರಿಗೆ ಒಂದು ಒಳ್ಳೆ ಮನೆ ಅವ್ರಿಗೋಸ್ಕರ ಮಾಡಿಕೊಡ್ಬೇಕು, ಅವ್ರನ್ನ ಇರ್ಸೋಕ್ಕೋಸ್ಕರ ಅನ್ನೋದು ನನ್ನ ಆಸೆ. ಅದು ಅತಿ ಶೀಘ್ರದಲ್ಲೇ ಈಡೇರುತ್ತೆ. ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವ್ರಿಗೆ ಮಾವ ಆಗಿರೋದು ಲಕ್ ತಂದು ಕೊಡ್ತಾ. ಅಫ್ಕೋರ್ಸ್ ಈಗ ಶ್ರೀಕೃಷ್ಣ ಹುಟ್ಟಿದ್ದಾದ್ಮೇಲೆ ಅವ್ರ ಮಾವನಿಗೆ ಲಕ್ ಇರಲಿಲ್ಲ, ಲಕ್ಕೆಲ್ಲ ಹೊರಟೋಯ್ತು. ಅಂದರೆ ಮಾವನ ಸಾಯಿಸೋದೇ
ಅಳಿಯ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಕಾರ್ತಿಕ್ ಮಹೇಶ್ ಅವರು ಆ ಫ್ರೇಮಲ್ಲಿ ಏನು ಅಳಿಯನ್ನ ನೋಡ್ಬಿಟ್ರು, ಅವಾಗಿಂದ ಲಕ್ಕು ಬೇರೆ ಕಡೆ ಹೊರಟು. ನಾನು ಬಿಗ್ ಬಾಸ್ ಒಂದು 5 ವಿಶಸ್ ಅಂತ ಕೇಳಿದಾಗ ನಾನು ಕೇಳಿದ್ದೆ ಅದನ್ನ. ಒಂದು, ನನ್ನ ತಂಗಿ ಜೊತೆ ಮಾತಾಡಬೇಕು, ಇನ್ನೊಂದು 3-4 ವಿಶ್ ಕೇಳಿದ್ದೆ ಸುದೀಪ್ ಸರ್ ಜೊತೆ. ಸುದೀಪ್ ಸರ್ ಅವ್ರ ಬಾಯಲ್ಲಿ ಹಾಡು ಕೇಳಬೇಕು, ನಾನು ಡೊಳ್ಳು ಡ್ಯಾನ್ಸ್ ಮಾಡಬೇಕು ಅನ್ನೋದೆಲ್ಲ ಕೇಳಿದ್ದೆ. ಸುದೀಪ್ ಸರ್ ಇದು ಬಿಗ್ ಬಾಸ್ ಈ ಒಂದು ಆಸೆನ ಈಡೇರಿಸಿದ್ರು. ನನಗೆ ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಆಫ್ ಆಲ್ ನನಗೆ ಆ ಒಂದು ನ್ಯೂಸ್ ಬರೋದಕ್ಕೋಸ್ಕರನೇ ಒಂದು 4 ದಿನ ಲೇಟಾಗಿ ಸಿಕ್ತು ನನ್ನ ತಂಗಿ ಡೆಲಿವರಿ ಆಗಿದ್ದು. ಅದನ್ನೇ ಅಯ್ಯೋ ಡೈಲಿ ಬೆಳಗ್ಗೆ ನಾನು ಇವಾಗಾಯ್ತಾ ಹೇಗಾಯ್ತು ಅಂತ ನಾನು ಬಿಗ್ ಬಾಸ್ನ ಕೇಳ್ಕೊತಾ ಇದ್ದೆ. ಒಂದು ವಿಷಯ ಅವ್ರನ್ನ ತೋರ್ಸಿದ್ಮೇಲೆ ಅಂತೂ ಆಕ್ಚುಲಿ ಅವ್ನು ಹುಟ್ಟಿದ್ದೆ ನನ್ನ ಲಕ್ಕಿ ಚಾಮ್. ಅವನು ಒಳಗಡೆ ಸಖತ್ ಪಾಸಿಟಿವಿಟಿ ನನಗೆ ಕೊಡ್ತು, ಸಖತ್ ಧೈರ್ಯ ಕೊಡ್ತು, ಎಲ್ಲ ಚೆನ್ನಾಗಾಯ್ತಪ್ಪ ಅಂತ. ಇನ್ನು ಅವ್ನು ನೋಡಿದ್ಮೇಲಂತೂ, ಅವನನ್ನು ನೋಡಿದ್ಮೇಲೆ ನನ್ನ ತಂಗಿ ಜೊತೆ ಮಾತಾಡಿದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಕೊಟ್ಟೋಯ್ತು ನನಗೆ. ಅಪ್ ಟು 50 ಡೇಸ್ ಕಾರ್ತಿಕ್ ಹೀರೋ ಆಗಿದ್ರು ಮನೆಯಲ್ಲಿ ಹೊರಗಡೆ ಕೂಡ. ಆದರೆ 50 ಡೇಸ್ ಆದ ನಂತರ ಕಾರ್ತಿಕ್ ಎಲ್ಲೋ ಸ್ಲೋ ಆಗ್ತಾ ಬಂದ್ರು, ಲೋ ಆಗ್ತಾ ಬಂದ್ರು. ಯಾಕೆ, ಏನಾಯ್ತು ಕಾರ್ತಿಕ್ ಅವ್ರಿಗೆ ಆ ಸಂದರ್ಭದಲ್ಲಿ ಅಂತ? ಇಲ್ಲ, ನಾನು ಆಕ್ಚುಲಿ 50 ಡೇಸ್ ಆದ್ಮೇಲಲ್ಲ, ಲಾಸ್ಟ್ 2 ವೀಕ್ಸ್ ಲಾಸ್ಟ್ 3 ವೀಕ್ಸ್ ಸ್ವಲ್ಪ ಲೋ ಆಗಿದ್ದು ನಿಜ. ಯಾಕಂತಂದ್ರೆ ತುಂಬಾ ಟಾರ್ಗೆಟ್ ಫೀಲ್ ಆಗ್ತಿತ್ತು ನನಗೆ. ಸೊ ಯಾಕೆ ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡ್ತಿದಾರಲ್ಲ ಅನ್ನೋ ಒಂದು ಮಾತು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಎಲ್ಲಿ ನನ್ಗೆ ಯಾರು ಟಾಸ್ಕ್ ಅಂದ್ರೆ ನಾನು ಗೆಲ್ತೀನಿ, ನಂಗೆ ಟಿಕೆಟ್ ಸಿಕ್ಬಿಡುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರನೋ ಏನೋ ಗೊತ್ತಿಲ್ಲ, ಅಥವಾ ನಾನು ಹೋದ್ರೆ ಟಾಸ್ಕ್ ಹೊಡಿತೀನಿ ಅನ್ನೋ ಒಂದು ಭಯ. ಅದಕ್ಕೋಸ್ಕರ ಎಷ್ಟೊಂದು ಜನ ನನಗೆ ಟಾಸ್ಕ್ ಅಲ್ಲಿ ಆಪರ್ಚುನಿಟಿನೇ ಕೊಟ್ಟಿಲ್ಲ ಟಿಕೆಟ್ ಫಿನಾಲೆ ಇದ್ದಾಗ. ದಟ್ ಪುಟ್ ಮಿ ಡೌನ್ ಆಕ್ಚುಲಿ. ನನ್ ಒಂದ್ ಕಡೆ ಬೈದಿಂದ ಹಿಂಗ್ ಮಾಡ್ತಿದ್ರೆ ಅಂತಂದ್ರು ಆಪರ್ಚುನಿಟಿ ಸಿಕ್ತಿಲ್ವಲ್ಲ, ಎಲ್ಲಿ ನಾನು ಕಾಣಿಸ್ಕೊಳಕ್ಕಾಗಲ್ವೋ, ಎಲ್ಲಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗಲ್ವೋ ಅನ್ನೋ ಇದರಿಂದ ತುಂಬಾ ಲೋ ಆಗಿದ್ದೆ. ಅದ್ರ ಹಿಂದಿನ ವಾರನೂ ಸುಮಾರು ಟಾರ್ಗೆಟ್ಗಳಾಗ್ತಿತ್ತು. ನಾನು ಮುಂದೆ ಹಿಂಗಿದ್ರೆ ಹಿಂದ್ಗಡೆ ಸುಮಾರು ನಗೋರು, ನನ್ನ ಬಗ್ಗೆ ಆಡ್ಕೊಂಡು ನಗೋರು, ನನ್ನ ಬಗ್ಗೆ ಮಾತಾಡೋರು. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಂತಿರ್ಲಿಲ್ಲ, ಬಟ್ ಬೇಜಾರಾಗ್ತಿದ್ದು ಒಂಟಿಯಾಗಿ ಹೋದ್ನಲ್ಲ ಅಂತ. ಬಟ್ ನನ್ನ ನಾಟಕ ನಾನು ಎಲ್ಲೂ ಮೋಸ ಮಾಡಿಲ್ಲ, ಎಲ್ಲ ಪ್ರೂವ್ ಮಾಡುತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ಆರೋಪಗಳು ಕೇಳಿಬಂತು, ಟ್ರೋಲ್ಸ್ಗಳಲ್ಲಾಗಿರ್ಬೋದು, ಮೀಮ್ಸ್ಗಳಲ್ಲಾಗಿರ್ಬೋದು. ಅಂದರೆ ಫ್ರೆಂಡ್ಶಿಪ್ನ ಕಾರ್ತಿಕ್ ಅವರು ಗೇಮ್ಗೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಮತ್ತು ಪ್ಲೇ ಬಾಯಿ ಅಂತ ಹೇಳ್ಬಿಟ್ಟು ಒಬ್ಬರು ಆದಮೇಲೆ ಇನ್ನೊಬ್ಬರು, ಆ ಥರ ಮಾತುಗಳೆಲ್ಲ ಕೇಳಿಬಂತು ನಿಮ್ಮ ಬಗ್ಗೆ. ಸೊ ಅದ್ರ ಬಗ್ಗೆ ಸೊ ಫ್ರೆಂಡ್ಶಿಪ್ನ ನಾನು ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ. ನಾನು ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಫ್ರೆಂಡ್ಶಿಪ್ಗೋಸ್ಕರ ನಾ ಯಾರನ್ನ ನಾಮಿನೇಟ್ ಮಾಡಿದೆ, ಆ ನಾಮಿನೇಟ್ ಮಾಡಿದವ್ರಿಗೋಸ್ಕರನೇ ನಾನು ಒಂದು ಟೈಮಲ್ಲಿ ಅವ್ರ ಕಾಲು ಏಟಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಾಮಿನೇಟ್ ಆಗೋದಕ್ಕೆ ರೆಡಿ ಆಗಿದ್ದೆ. ನಾನು ನಾಮಿನೇಟ್ ಆದೆ ಕೂಡ. ನಾನು ಡಿಬೇಟ್ ಮಾಡಿದ್ರೆ ಇನ್ನೊಬ್ರು ಯಾರಿದ್ರು ಅವ್ರ ಜೊತೆ ಗೆಲ್ಲೋದು ನನಗೆ 2 ನಿಮಿಷದ ಕೆಲಸ. ನಾನು ಡಿಬೇಟ್ ಮಾಡೋಕೆ ಹೋಗಲಿಲ್ಲ. ನಾನು ಅವರಿಗೋಸ್ಕರ ನನ್ನ ನಾಮಿನೇಟ್ ಆಗಕ್ಕೆ ರೆಡಿ ಇದ್ದೆ. ಎಲ್ಲೋ ಒಂದು ಕಡೆ ಅವ್ರ ಆಟ ಸ್ಲೋ ಅಂತ ಅನ್ನಿಸ್ದಾಗ ನಾನು ನನ್ನ ಕೆಲಸ ಏನು, ನಾಮಿನೇಟ್ ಮಾಡಬೇಕು ಅಂತ ಹೇಳೋದು, ಮಾಡಬೇಕಾಗಿರೋದು ಅದನ್ನು ನಾನು ಮಾಡಿದೆ. ನಾನು ಅದನ್ನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಅವ್ರಿಗೆ ಹೇಳಿದ್ದೆ ಕೂಡ, ಯಾವಾಗ ನಾನು ನಾಮಿನೇಟ್ ಅವ್ರಿಗೋಸ್ಕರ ನಾನು ನಾಮಿನೇಟ್ ಆಗಕ್ಕೆ ರೆಡಿ ಇದ್ದೆ, ಅವಾಗಲೇ ಹೇಳಿದ್ದೆ, ಯಾವಾಗ ನಿನ್ನ ಆಟ ಸ್ಲೋ ಆಗುತ್ತೋ ಆವಾಗ ನನಗನ್ಸಿದ್ರೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನಾನು ಅದನ್ನು ಮಾಡಿದೆ. ನನಗೆ ಬೇಜಾರಾಗಿದ್ದು ಅವ್ರಿಗೆ ಬೇಜಾರಾಯ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಬಟ್ ಅದ್ರ ಬಗ್ಗೆ ಯಾವ ರಿಗ್ರೆಟು ಇಲ್ಲ. ಏನಾಗಬೇಕಾಗಿತ್ತೋ ಎಲ್ಲ ನಾನೇ ಮಾಡಿದ್ದು, ಬೇಜಾರು ಮಾಡ್ಕೊಂಡಿದ್ದು ನಾನೇ, ಎಲ್ಲ ನಾನೇನೆ. ಆ್ಯಂಡ್ ಇನ್ನು ಈಗ ಒಬ್ಬರಾದ್ಮೇಲೆ ಒಬ್ರು ಅಂತೇನೋ ಮಾತಾಡಿದ್ರು. ನನಗೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ಹೇಳ್ತಾರೆ ಅಂತ. ಫ್ರೆಂಡ್ಶಿಪ್ ನಾನು ಅಲ್ಲಿ ಕಂಫರ್ಟಬಲ್ ಆಗಿದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಟ್ ವಾಸ್ ಜೆನ್ಯೂನ್. ಯಾವಾಗ ನಾನು ಮಾಡಿದ್ದೆಲ್ಲ ಅವರಿಗೆ ತಪ್ಪು ಅಂತ ಅನ್ನಿಸ್ದಾಗ ವಿಚಾರಗಳು ಡಿಫ್ರೆಂಟ್. ನನ್ನ ಪರ್ಸ್ಪೆಕ್ಟಿವ್ ಬೇರೆ, ಅವ್ರ ಪರ್ಸ್ಪೆಕ್ಟಿವ್ ಬೇರೆ, ನನ್ನ ವಿಚಾರ ಬೇರೆ, ಅವ್ರ ವಿಚಾರ ಬೇರೆ, ನಾನು ನೋಡೋಂಥ ದೃಷ್ಟಿಕೋನ ಬೇರೆ, ಅವ್ರು ನೋಡೋಂಥ ದೃಷ್ಟಿಕೋನ ಬೇರೆ. ಅದಕ್ಕೆ ಸ್ವಲ್ಪ ಇಬ್ಬರು ಸೆಪ್ರೇಟಾಗೇ ಇದ್ವಿ. ಅದಾದಮೇಲೆ ನಾನು ಇನ್ನೊಬ್ಬರ ಜೊತೆ ಕ್ಲೋಸ್ ಆದೆ. ಅಲ್ಲಿದ್ದಾಗ ಯಾರ ಜೊತೆನಾದರೂ ತನಿಷಾ ಜೊತೆನೂ ನಾನು ಕ್ಲೋಸ್ ಆಗಿದ್ದೆ, ಆ್ಯಂಡ್ ನಮ್ರತಾ ಅವ್ರ ಜೊತೆನೂ ಕ್ಲೋಸ್ ಆಗಿದ್ದೆ. ಒಬ್ಬರಾದ್ಮೇಲೆ ಒಬ್ರು ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಲ್ಲಿದ್ದವ್ರು ಎಲ್ಲ ಸಿರಿ ಅಕ್ಕ ಇದ್ರು ನನ್ನ ಜೊತೆ. ಅವ್ರು ಯಾವಾಗಲೂ ತುಂಬ ಅವರೇ ಹೇಳಿದರು, ನಂಗೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಅಂತ. ಒಪ್ಪರಾಗಿ ಹೇಳಿಲ್ಲ, ಹೋಗು ಅಂತ ಅಂದ್ಬಿಟ್ಟು ಹೇಳಿದರು. ಆ ಮಾತನ್ನು ಪ್ರೂವ್ ಮಾಡಿದ್ದೀನಿ. ಸೊ ನಾನು ಹೇಳ್ದಂಗೆ ಅವರೆಲ್ಲ ಜೊತೆಗಿದ್ರು. ಯಾರೋ ಇಬ್ಬರ ಜೊತೆ ನಾನು ಹೆಲ್ದಿಯಾಗಿ ಫ್ಲರ್ಟ್ ಮಾಡ್ತಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್.
ಕಪ್ ನಿಮ್ಮ ಕೈಲಿದೆ. ಏನು ಹೇಳಿದ್ರು ಎಲ್ರು ಕೂಡ ನೀವು ಕಪ್ ಇಟ್ಕೊಂಡು ಆಚೆ ಬಂದ ತಕ್ಷಣ ಸ್ಪರ್ಧಿಗಳು ಎಲ್ಲರೂ ಖುಷಿ ಪಟ್ರು. ಅವರು ಅದನ್ನ ಹೇಳಿದ್ರು, ನೋಡು ತಮ್ಮಯ್ಯ ನಾನು ಹೇಳಿದ್ದೆ ನೋಡು ಅಂತಂದ್ರು. ಅವರ ನಂಬಿಕೆ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ. ಆ್ಯಂಡ್ ವಿನಯ್ನು ಅಷ್ಟೇ, ನಾನು ಅಲ್ಲಿ ಅವ್ನು ಈಚೆ ಹೋದ್ರೂ ಹಿ ವಾಸ್ ಸೇಯಿಂಗ್ ದಟ್ ಮಚ್ಚ ಒಂದು ಕೈ ನಿಂದಿದೆ ಪರವಾಗಿಲ್ಲ ಹೊಡ್ಕೊಂಡು ಬಾ ಅಂತ ಹೇಳ್ತಿದ್ದ. ಅವ್ರ ಪ್ರೀತಿ ಅಷ್ಟೇ ಅದು. ಹೊರಗಡೆ ಹೋದ್ರೂ ತನಿಷಾನು ಅಷ್ಟೇ, ಹೊರಗಡೆ ಬಂದ ಮೇಲೆ ನಾನು ಅವಳನ್ನ ಬಿಟ್ಕೊಟ್ರು, ಆಟಕ್ಕೋಸ್ಕರ ಅವಳನ್ನ ಬಿಟ್ಕೊಟ್ರು, ಅವಳು ನಾನು ಈಚೆ ಬಂದ ಮೇಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಹರ್, ತನಿಷಾಗೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ತುಂಬ ಖುಷಿಪಟ್ಟರು. ನನ್ನ ಗೆಲುವನ್ನು ಅವ್ರ ಗೆಲುವು ಥರ ನೋಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನಗೆ. ಸಂಗೀತ ಅವ್ರೇನು ಹೇಳಿದ್ರು ಅಂತ